ಮಂಡ್ಯ ರಾಜಕೀಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹವ ರಂಗೇರಿದಂತಹ ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ. ಮನ್ಮೂಲ್ ಚುನಾವಣೆಯಲ್ಲಿ ಚಕ್ರ ತಿರುಗಿಸಲು ಮುಂದಾಗಿರುವಂತಹ ಕೃಷಿ ಮಂತ್ರಿ. ಮನ್ಮೂಲ್ ಗೆದ್ದರೆ ಕಾಂಗ್ರೆಸ್ ಪಾಲಾಗೋದು ಬಹುತೇಕ ಫಿಕ್ಸ್. ಚಲುವರಾಯಸ್ವಾಮಿ ರಾಜಕೀಯಕ್ಕೆ ಜೆಡಿಎಸ್ ಬಿಜೆಪಿ ತಂಡ. ಮನ್ಮೂಲ್ ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಕೋ ಯಾರೂ ಇಲ್ಲ ಶಿವ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಸಿಗರಿಂದ ಮಾತ್ರ ನಾಮಪತ್ರ. ಬಹುಮತವಿಲ್ಲದ ಕಾರಣ ಸ್ಪರ್ಧೆಗೆ ಬಿಜೆಪಿ ಜೆಡಿಎಸ್ ಹಿಂದೇಟು. ಹೀಗಾಗಿ ಕಾಂಗ್ರೆಸ್ನ ಶಿವಪ್ಪ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಯಾಗುವುದು ಫಿಕ್ಸ್. ಕುಮಾರಸ್ವಾಮಿ ಗೆದ್ದ ಕ್ಷೇತ್ರದಲ್ಲಿ ಸೊರಗಿತ ಹಾಗಾದ್ರೆ ಜೆಡಿಎಸ್. ಮಂಡ್ಯ ರಾಜಕೀಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹವಾ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ರಂಗೇರಿದ್ದಂತಹ ಮನ್ಮೂಲ್ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ. ಮನ್ಮೂಲ್ ಚುನಾವಣೆಯಲ್ಲಿ ಚಕ್ರ ತಿರುಗಿಸಲು ಮುಂದಾಗಿರುವಂತಹ ಕೃಷಿ ಮಂತ್ರಿಗಳಾಗಿರುವಂತಹ ಚಲುವರಾಯಸ್ವಾಮಿ ಅವರು. ಮನ್ಮೂಲ್ ಗೆದ್ದರೆ ಕಾಂಗ್ರೆಸ್ ಪಾಲಾಗುತ್ತೆ, ಬಹುತೇಕವಾಗಿ ಇದು ಫಿಕ್ಸ್ ಆಗಿದೆ. ಮನ್ಮೂಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಈಗ ಬರ್ತಾ ಇದೆ. ಚಲುವರಾಯಸ್ವಾಮಿ ರಾಜಕೀಯಕ್ಕೆ ಜೆಡಿಎಸ್ ಬಿಜೆಪಿಯವರು ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ, ಹತ್ರ ಹೋಗೋದು ಬೇಡ ಅಂತ ಹೇಳಿ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಮನ್ಮೂಲ್ ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಕೋದು ಯಾರೂ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಸಿಗರಿಂದ ಮಾತ್ರ ನಾಮಪತ್ರ ಸಲ್ಲಿಕೆಯಾಗಿದೆ. ಬಹುಮತವಿಲ್ಲದ ಕಾರಣ ಸ್ಪರ್ಧೆಗೆ ಬಿಜೆಪಿ ಜೆಡಿಎಸ್ ಹಿಂದೇಟನ್ನು ಹಾಕ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಶಿವಪ್ಪ ಕೃಷ್ಣೇಗೌಡ ಅವರು ಅವಿರೋಧ ಆಯ್ಕೆ ಆಗೋದಂತೂ ಫಿಕ್ಸ್ ಆಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅವ್ರ ನಾಮಪತ್ರ ಈಗ ಸಲ್ಲಿಕೆ ಮಾಡಿದ್ದಾರೆ. ಕುಮಾರಸ್ವಾಮಿ ಗೆದ್ದಂತಹ ಕ್ಷೇತ್ರದಲ್ಲಿ ಈಗ ಜೆಡಿಎಸ್ ಸೊರಗ್ ಬಿಡುತ್ತಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.